ಆರೋಪಿಗಳಿಗೆ ಆ ಕೃತ್ಯವನ್ನು ಎಸಗಲು ಅವರು ಪ್ರಚೋದನೆ ನೀಡಿ ಮಾಡಿಸಿರ್ತಾರೆ ಅನ್ನೋದಷ್ಟೇ ಒಂದು ಅವರ ವಿರುದ್ಧ ಆರೋಪ ಇರುವಂಥದ್ದು. ಹೀಗಿರುವ ಕಾರಣ ಅವರಿಂದ ಯಾವುದೇ ವಸ್ತುಗಳನ್ನು ವಶಪಡಿಸಿಕೊಳ್ಳಲು ಯಾವುದೇ ಅವಶ್ಯಕತೆ ಬರೋದಿಲ್ಲ. ಒಂದನೇದಾಗಿ. ಎರಡನೇದಾಗಿ ಏನು ಈ ಮೊಬೈಲ್ ಫೋನುಗಳನ್ನು ಡೇಟಾಗಳನ್ನು ರಿಟ್ರೀವ್ ಮಾಡೋದು ಅಂತ ಹೇಳಿದರೆ, ಮೊಬೈಲ್ ಫೋನ್ ಡೇಟಾವನ್ನು ಈ ತನಿಖಾಧಿಕಾರಿಯಾಗಲಿ ಅಥವಾ ಅಭಿಯೋಜನೆಯ ಯಾವುದೇ ಅಂಗವಾಗಲಿ ಅವರು ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶಗಳ ಅನುಸಾರ ಮಾತ್ರ ಮಾಡತಕ್ಕದ್ದು. ಬಲವಂತವಾಗಿ ಅವರಿಂದ ಪಾಸ್ವರ್ಡ್ಗಳನ್ನು ಪಡೆಯುವಂತಿಲ್ಲ. ಹಾಗೂ ಮತ್ತೊಂದು ನಮ್ಮ ತಕರಾರು ಏನಿತ್ತಂದರೆ, ಈ ಕೆಲವೊಂದಷ್ಟು ಬಟ್ಟೆಗಳು ಮತ್ತು ಚಪ್ಪಲಿಗಳು ಆ ಒಂದು ಆರೋಪಿಯನ್ನು ಮೃತರನ್ನು ಎಸೆದಿದ್ದಂಥ ಜಾಗದಲ್ಲಿ ಹುಡುಕಬೇಕು, ನಾವು ಶೋಧನೆ ಮಾಡಬೇಕು ಅನ್ನೋದೇನಿಲ್ಲ. ಈ ಶೋಧನೆ ಅಗ್ನಿಶಾಮಕ ದಳದವರು ಮಾಡ್ತಿದ್ದಾರೆ ಅಂತ ಕೂಡ ಅಭಿಯೋಜನೆಯವರೇ ತಿಳಿಸಿದ್ದಾರೆ. ಆದ್ರಿಂದ ಆರೋಪಿಗಳನ್ನು 9 ದಿನಗಳ ಕಾಲ ಅವರ ಒಂದು ಪೊಲೀಸ್ ಕಸ್ಟಡಿಯನ್ನು ನೀಡುವುದಕ್ಕೆ ಬರೋದಿಲ್ಲ ಅಂತ ನಾವು ವಾದವನ್ನು ಹಾಕಿದ್ದೇವೆ. ಇದನ್ನು ನ್ಯಾಯಾಲಯ ಕೂಡ ಮಾನ್ಯ ಮಾಡಿ ಅವರಿಗೆ 5 ದಿನಗಳ ಮಾತ್ರ ಅವರಿಗೆ ರಂಗನಾಥ್ ರೆಡ್ಡಿ. ರಂಗನಾಥ್ ಸರ್, ಅನಿಲ್ ರಂಗನಾಥ್ ಸರ್, ನಮಗೆ ಗೊತ್ತಿರುವಂಥದ್ದು 6 ದಿನಗಳ ಕಾಲ ಈಗಾಗಲೇ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ರು. ಈಗ ಪುನಃ ಎಲ್ಲ ಆರೋಪಿಗಳನ್ನು 9 ದಿನಗಳ ಕಾಲ ಪೊಲೀಸ್ ಅಭಿರಕ್ಷೆಗೆ ನೀಡಬೇಕು ಅಂತ ಹೇಳಿ ಅವರು ರಿಮೈಂಡ್ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಈ ಒಂದು ರಿಮೈಂಡರ್ ಈ ರಿಮೈಂಡ್ನಲ್ಲಿ ಇರ್ತಕ್ಕಂಥ ಅಂಶಗಳಿಗೆ ನಾವು ಕೂಡ ತಕರಾರನ್ನು ಸಲ್ಲಿಸಿರ್ತೀವಿ. ಅಂದರೆ ಈ ರಿಮೈಂಡ್ ಅರ್ಜಿಯಲ್ಲಿ ಅವರ ಮುಖ್ಯವಾದ ಇದೇನೆಂದರೆ, ಆರೋಪಿಗಳ ಮೊಬೈಲ್ ಫೋನುಗಳನ್ನು ಪಾಸ್ವರ್ಡ್ಗಳನ್ನು ಓಪನ್ ಮಾಡಿ ಡೇಟಾ ರಿಟ್ರೀವ್ ಮಾಡಬೇಕು ಅನ್ನೋದು ಅವರ ಮುಖ್ಯವಾದವಾಗಿತ್ತು. ಎರಡನೆಯದಾಗಿ ಆರೋಪಿಗಳ ಬಟ್ಟೆ ಮತ್ತು ಚಪ್ಪಲಿಗಳನ್ನು ಮೃತನನ್ನು ಎಸೆದಿದ್ದಂತಹ ಜಾಗದಲ್ಲಿ ವಶಪಡಿಸ್ಕೋಬೇಕು ಅನ್ನೋದು ಎರಡನೇ ವಾದ. ಮೂರನೇದಾಗಿ ಈಗ ಬಹಳ ಆಶ್ಚರ್ಯಕರವಾದ ಸಂಗತಿ ಏನಂದರೆ, ಅಭಿಯೋಜನೆಯವರು ಯಾವುದೋ ಒಂದು ಎಲೆಕ್ಟ್ರಿಕ್ ಶಾಕ್ ಮಿಷಿನ್ ಅನ್ನು ಬಳಸಿದ್ದಾರೆ ಈ ಒಂದು ಕೃತ್ಯದಲ್ಲಿ. ಇದನ್ನು ವಶಪಡಿಸ್ಕೋಬೇಕು ಅನ್ನೋದು ಒಂದು ವಾದ ಆಗಿರ್ತದೆ. ಹಾಗೂ ನಾಲ್ಕನೆಯದಾಗಿ ಆರೋಪಿಗಳ ಏನು ಈ ವಾಟ್ಸಪ್ ಚಾಟ್ ಡೀಟೇಲ್ಸ್ ಏನಿದೆ ಇದನ್ನು ಕೂಡ ರಿಟ್ರೀವ್ ಮಾಡಬೇಕು. ಆದ್ದರಿಂದ ನಮಗೆ 9 ದಿನಗಳ ಕಾಲ ಆರೋಪಿಗಳನ್ನು ಪೊಲೀಸ್ ಅಭಿರಕ್ಷೆಗೆ ನೀಡಿ ಅಂತ ಕೋರಿರ್ತಾರೆ ನ್ಯಾಯಾಲಯವನ್ನು. ಇದಕ್ಕೆ ನಮ್ಮ ತಕರಾರು ಏನಿತ್ತಂದರೆ, ನೋಡಿ, ಯಾವುದೇ ಮೊಬೈಲ್ ಫೋನುಗಳ ಡೇಟಾ ಏನಿರ್ತದೆ ಇದನ್ನು ಪೊಲೀಸ್ನವರು ಅಥವಾ ಅಭಿಯೋಜನೆ ಯಾವುದೇ ಅಂಗವಾಗಲಿ ಅವರು ಬಲವಂತವಾಗಿ ಪಾಸ್ವರ್ಡ್ಗಳನ್ನು ಪಡೆದು ಮೊಬೈಲ್ ಫೋನ್ಗಳನ್ನು ಓಪನ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಈ ನಿಟ್ಟಿನಲ್ಲಿ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಕೆಲವೊಂದಷ್ಟು ಆದೇಶಗಳನ್ನು ನಾವು ಮಾನ್ಯ ಮ್ಯಾಜಿಸ್ಟ್ರೇಟ್ ಸಾಹೇಬರಿಗೆ ಅವರಿಗೆ ಮನವರಿಕೆ ಮಾಡಿಕೊಟ್ಟಿರ್ತೀವಿ ಈ ನಿಟ್ಟಿನಲ್ಲಿ. ಹಾಗೂ ಈ ಯಾವ ಆರೋಪಿಗಳಿಂದ ಯಾವ ವಸ್ತುಗಳನ್ನು ವಶಪಡಿಸ್ಕೊಬೇಕು ಎನ್ನುವ ಒಂದು ವಿಚಾರ ಎಲ್ಲಿಯೂ ಸಹ ಅಭಿಯೋಜನೆಯ ಒಂದು ರಿಮೈಂಡ್ ಅರ್ಜಿಯಲ್ಲಿ ಎಲ್ಲಿಯೂ ಸಹ ಕಂಡು ಬಂದಿರೋದಿಲ್ಲ. ಯಾವ ಆರೋಪಿಯಿಂದ ಯಾವ ಬಟ್ಟೆಗಳನ್ನು ವಶಪಡಿಸ್ಕೋಬೇಕು, ಯಾವ ಆರೋಪಿಯಿಂದ ಯಾವ ಮೊಬೈಲ್ ಫೋನುಗಳನ್ನು ವಶಪಡಿಸ್ಕೋಬೇಕು, ಹಾಗೂ ಯಾವ ಆರೋಪಿಗಳ ವಾಟ್ಸಪ್ ಚಾಟ್ ಹಿಸ್ಟ್ರಿಯನ್ನು ಪಡೆದುಕೋಬೇಕು. ಹಾಗೆ ಈ ಎಲೆಕ್ಟ್ರಿಕ್ ಶಾಕ್ ಮಿಷಿನ್ ಅಂತ ಈಗೇನು ಆಶ್ಚರ್ಯಕರವಾಗಿ ಈಗ ಪ್ರಪ್ರಥಮವಾಗಿ ಈಗೇನು ಅಭಿಯೋಜನೆಯವರು ಈಗ ತಾನೇ ನ್ಯಾಯಾಲಯದ ಮುಂದೆ ಅವರು ಸಬ್ಮಿಷನನ್ನು ವಾದವನ್ನು ಮಂಡಿಸಿದ್ದಾರೆ. ಈ ಎಲೆಕ್ಟ್ರಿಕ್ ಶಾಕ್ ಮಿಷಿನನ್ನು ಯಾರಿಂದ ವಶಪಡಿಸ್ಕೋಬೇಕು, ಇದು ಯಾವುದೇ ರೀತಿಯ ಒಂದು ಸ್ಪಷ್ಟತೆ ಅಭಿಯೋಜನೆಯ ರಿಮೈಂಡ್ ಅರ್ಜಿಯಲ್ಲಿ ಕಂಡು ಬಂದಿರಲಿಲ್ಲ. ಈ ನಿಟ್ಟಿನಲ್ಲಿ ಯಾವುದೇ ಒಂದು ಕ್ಲಾರಿಟಿಯನ್ನು ಅಭಿಯೋಜನೆಯವರು ನೀಡಿರಲಿಲ್ಲ. ಈ ಎಲ್ಲ ವಾದ ಪ್ರತಿವಾದಗಳನ್ನು ನ್ಯಾಯಾಲಯ ಆಲಿಸಿ, ಅಂದರೆ ಅಭಿಯೋಜನೆಯ ಮತ್ತು ಆರೋಪಿಗಳ ತಕರಾರನ್ನು ಕೂಡ ನ್ಯಾಯಾಲಯ ಆಲಿಸಿ ಆರೋಪಿಗಳನ್ನು 5 ದಿನಗಳ ಕಾಲ ಪೊಲೀಸ್ ಅಭಿರಕ್ಷೆಗೆ ಅಥವಾ ಪೊಲೀಸ್ ಕಸ್ಟಡಿಗೆ ನೀಡಿರ್ತಾರೆ. ಅಂದರೆ ಈ 20/6/2024 ಸಂಜೆ 5 ಗಂಟೆಯ ಒಳಗೆ ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸತಕ್ಕದ್ದು ಎಂಬ ಸ್ಪಷ್ಟ ಆದೇಶವನ್ನು ನ್ಯಾಯಾಧೀಶರು ನೀಡಿರ್ತಾರೆ.